6 ವರ್ಷಗಳ ಪ್ರೀತಿ ಒಂದೇ ಒಂದು ಪದದಿಂದ ಸಾವಿನ ಕದ ತಟ್ಟಿ ಬಂದಿದೆ. ಅಕ್ಕಪಕ್ಕದ ಮನೆ, ಒಂದೇ ಜಾತಿ, ಮದುವೆಗೂ ನೋ ಪ್ರಾಬ್ಲಮ್. ಆದರೆ ಅಡ್ಡಿಯಾಗಿದ್ದು ಹುಡುಗನ ಮನೆಯವರ ವರದಕ್ಷಿಣೆ ದಾಹ. ಲೈಫೇ ಬೇಡ ಅಂತ ವಿಷ ಸೇವಿಸಿದ್ದ ಪ್ರೇಮಿಗಳು ಸದ್ಯ ಬದುಕುಳಿದಿದ್ದಾರೆ. ಪ್ರೀತಿ ಮಾಡಬಾರದು, ಮಾಡಿದರೆ ವಿಷವ ಕುಡಿಯಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ವಿಷವ ಕುಡಿಯಬಾರದು. ನವೀನ ಕಾಲ್ ಸೆಂಟರ್ ಉದ್ಯೋಗಿ, ರಮ್ಯಾ ಖಾಸಗಿ ಕಂಪನಿಯ ಉದ್ಯೋಗಿ. ಅಕ್ಕಪಕ್ಕದ ಮನೆಯವರಾದ ಈ ಇಬ್ಬರದ್ದು 6 ವರ್ಷಗಳ ಪ್ರೀತಿ, ಒಂದೇ ಜಾತಿ. ಸೊ ಮದುವೆಗೆ ನೋ ಪ್ರಾಬ್ಲಮ್ ಅಂದ್ಕೊಂಡವರಿಗೆ ಅಡ್ಡಿಯಾಗಿದ್ದು ನವೀನ್ ಮನೆಯವರ ವರದಕ್ಷಿಣೆ ದಾಹ. ಮದುವೆ ಸಾಧ್ಯನೇ ಇಲ್ಲ ಅಂತ ನಿರ್ಧರಿಸಿದ ಪ್ರೇಮಿಗಳು ಅಮರರಾಗಲು ಹೊರಟಿದ್ರು. ವಿಷ ಸೇವಿಸಿದ್ದ ನವೀನ್, ರಮ್ಯಾ ಅಪಾಯದಿಂದ ಪಾರಾಗಿದ್ದಾರೆ. ನಮಗೆ ಪೇರೆಂಟ್ಸಿಗೆ ಗೊತ್ತಾಗಿದ್ದು 6 ತಿಂಗಳಿಂದ ಗೊತ್ತಾಯಿತು. 6 ತಿಂಗಳಿಂದ ಗೊತ್ತಾಗಿದ್ದಕ್ಕೆ ಅವ್ರ ಮನೆ ಕಡೆ ಮಾತಾಡೋದಕ್ಕೆ ಒಪ್ಕೊಂಡಿದ್ರು. ಮತ್ತೆ ಆಮೇಲೆ ರಿಟರ್ನು ವರದಕ್ಷಿಣೆಗೋಸ್ಕರ ಅವರು ಬೇರೆ ಹುಡುಗಿನ ನೋಡ್ತಾ ಇದ್ದಾರೆ. ವರದಕ್ಷಿಣೆ ಬೇಕಾದ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಹುಡುಗಿ ಬೇಡ ನಮಗೆ. ಪ್ರೇಮಿಗಳಿಬ್ಬರು ಲಗ್ಗೆರೆಯ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ರಮ್ಯಾ ಬೆಂಬಲಕ್ಕೀಗ ಮಹಿಳಾ ಸಂಘಟನೆಯೊಂದು ನಿಂತಿದೆ. ಹುಡುಗಿ ಮನೆ ಬಿಟ್ಬಿಟ್ಟೆ ಬ್ಯಾಗ್ ತಗೊಂಡೆ ಬಂದ್ಬಿಟ್ಲ ಸರ್. ನಾನು ತಿರ್ಗಾ ನಮ್ಮ ಮನೆಗೆ ಹೋಗಲ್ಲ, ನನ್ನ ಹುಡುಗನ ಮನೆಗೆ ಸೇರಿಸ್ಬಿಡಿ ಅಂತ ನಾವು ಕರ್ಕೊಂಡು ಸೇರಿಸಿದ್ವಿ ಸರ್. ನಾವು ಆವಾಗ ಹುಡುಗನ ಕೇಳಿದ್ವಿ, ಆಯ್ತು ಆಂಟಿ ನಾವು ಮಾಡ್ಕೋತೀವಿ, ಇವಾಗ ಮಾಡ್ಕೊಳ್ಳಲ್ಲ, 3 ತಿಂಗಳು ಬಿಟ್ಕೊಂಡು ಮಾಡ್ಕೋತೀವಿ. 3 ತಿಂಗಳಲ್ಲ ಮಗ, ನೀವು ಬಿಟ್ಟಿದ್ದೀನಿ. ಅವ್ರ ತಾಯಿ ಮನೆ ಕರ್ಕೊಂಡು ಹೋಗ್ತಾ, ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾ, ನನಗೆ ಗೊತ್ತಿಲ್ಲ, ಓಡಾಗ್ತಾ ಇತ್ತು ಹುಡುಗಿ, ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದು ಹುಡುಗಿ ಕರ್ಕೊಂಡು ನಾವು ಬಿಟ್ಟಿದ್ವಿ ತಗೊಂಡು. ನವೀನ್ ಪೋಷಕರನ್ನ ವಶಕ್ಕೆ ಪಡೆದಿರುವ ರಾಜಗೋಪಾಲನಗರ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಇನ್ಮುಂದೆ ಜೋರು ಮಳೆ ಬಂದು ನಿಮ್ಮ ಮನೆ ಏನಾದರೂ ಕುಸಿದು ಬಿದ್ದರೆ ಬಿಬಿಎಂಪಿ ನಿಮಗೆ ಪರಿಹಾರ ಕೊಡೋದಿಲ್ಲ. ಬೆಂಗಳೂರಲ್ಲಿ ಏನಾದರೂ ತುರ್ತು ಪರಿಸ್ಥಿತಿ ಎದುರಾದ್ರೆ ಬಿಬಿಎಂಪಿ ಏನ್ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ತುರ್ತು ಪರಿಸ್ಥಿತಿಗಾಗಿ ಬಿಬಿಎಂಪಿಯಲ್ಲಿ ಕಾಯ್ದಿರಿಸಲಾಗೋ ಪರಿಹಾರ ಅನುದಾನವೇ ಸಂಪೂರ್ಣ ಖಾಲಿಯಾಗಿದೆ. ಭಾರಿ ಮಳೆಗೆ ನಿಮ್ಮ ಮನೆ ಕುಸಿದು ಬಿದ್ದರೆ ನೋ ಪರಿಹಾರ. ನಿಮ್ಮ ಮಗು ಮಳೆ ನೀರಿಗೆ ರಾಜಕಾಲುವೆಯಲ್ಲಿ ಕೊಚ್ಚಿ ಹೋದ್ರೆ ನೋ ಪರಿಹಾರ. ತುರ್ತು ಪರಿಸ್ಥಿತಿ ಎದುರಾದ್ರೆ ಅದಕ್ಕೂ ನೋ ಹಣ. ಎಸ್, ಬಿಬಿಎಂಪಿಯಲ್ಲಿ ತುರ್ತು ಪರಿಸ್ಥಿತಿಗಾಗಿ ಕಾಯ್ದಿರಿಸಲಾಗಿದ್ದ 85 ಕೋಟಿ ಹಣವನ್ನ ಆಯುಕ್ತರು ಈಗಾಗಲೇ ಹಂಚಿ ಖಾಲಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರದ ಅನುಮೋದನೆಯನ್ನು ಪಡೆದಿಲ್ಲ. ಇದು ಕಾನೂನು ಬಾಹಿರ ಅನ್ನೋದು ವಿಪಕ್ಷ ನಾಯಕ ಉದಯಶಂಕರ್ ವಾದ. ಮಾನ್ಯ ಆಯುಕ್ತರ ಒಂದು ಅಧಿಕಾರದ ವ್ಯಾಪ್ತಿಗೆ ಇರುವಂಥ 85 ಕೋಟಿ ಹಣವನ್ನು ಸರ್ಕಾರದ 2011 ಮತ್ತು 12ನೇ ಬಡ್ಜೆಟ್ಟು ಅಪ್ರೂವಲ್ ಆಗಿ ಬಂದ ನಂತರ ಇದನ್ನು ಬಿಡುಗಡೆ ಮಾಡೋದಕ್ಕೆ ಅಧಿಕಾರ ಇದೆ. ಆದರೆ ಇವತ್ತು ಸರ್ಕಾರದ ಅನುಮೋದನೆಯಿಂದ ಬರೆದಿರ ಇರೋದಕ್ಕಿಂತ ಮುಂಚೆನೇ ಈ 85 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರದ ಅನುಮೋದನೆ ಯಾಕೆ ಬೇಕು? ತುರ್ತು ಪರಿಸ್ಥಿತಿಗೆ ತಾನೇ ಆಯುಕ್ತರು ಹಣ ಹಂಚಿರೋದು. ನೋ ಪ್ರಾಬ್ಲಮ್ ಅಂತಿದ್ದಾರೆ ಆಡಳಿತ ಪಕ್ಷದ ನಾಯಕರು. ನನಗೆ ಗೊತ್ತಿರೋ ಪ್ರಕಾರ ಭಾಳಷ್ಟು ಎಮರ್ಜೆನ್ಸಿ ಇದ್ದರೆ ಆಯುಕ್ತರಿಗೆ ಖರ್ಚು ಮಾಡೋ ಪವರ್ಸ್ ಇರುತ್ತೆ ಅವ್ರಿಗೆ, ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಫ್ಲಡ್ ಇರ್ಬೋದು, ಒಂದು ರಸ್ತೆ ಸಡನ್ನಾಗಿ ಕೊಲ್ಯಾಪ್ಸ್ ಆಯಿತು, ಒಂದು ಬ್ರಿಡ್ಜ್ ಬಿದ್ದೋಯ್ತು, ಈ ಥರದಕ್ಕೆಲ್ಲ ಅವರು ಕೊಟ್ಟಿದ್ರೆ ತಪ್ಪಾಗಲಾರ್ದು. ಬೇರೆ ಏನಕ್ಕಾದರೂ ಕೊಟ್ಟಿದ್ರೆ ಮಾನ್ಯ ಆಯುಕ್ತರು ಅವ್ರ ಜೊತೆಲಿ ಕೂತು ನಾನು ಪೂಜಾ ಮಹಾಪುರ್ ಇಬ್ಬರು ಸೇರಿ ಕೂತು ಮಾತಾಡಿ ಅದು ಯಾವ ರೀತಿ ಅದನ್ನು ಬಗೆಹರಿಸಬೇಕು ಅನ್ನೋದು ನಾನು ಪ್ರಯತ್ನ ಮಾಡ್ತೀನಿ. ಬಿಬಿಎಂಪಿ ಬಜೆಟ್ಗೆ ಸರ್ಕಾರದ ಅನುಮೋದನೆ ಸಿಗೋ ಮೊದಲೇ ಆಯುಕ್ತರು ಎಮರ್ಜೆನ್ಸಿ ಫಂಡ್ ಖಾಲಿ ಮಾಡಿರೋದು ಸರಿನೋ ತಪ್ಪೋ? ಆದರೆ ಮುಂದಿನ ದಿನಗಳಲ್ಲಿ ಮುಂದಿನ ಬಜೆಟ್ವರೆಗೂ ಏನಾದರೂ ಅವಘಡ ಸಂಭವಿಸಿದ್ರೆ ಏನ್ ಮಾಡುತ್ತೆ ಬಿಬಿಎಂಪಿ ಅಂದ್ರೆ ಯಾರ ಬಳಿಯೂ ಉತ್ತರವಿಲ್ಲ. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಎಷ್ಟಿತ್ತು ಅಂತ ನೋಡೋಣ ಬನ್ನಿ. $22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,140 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ ಇಂದಿನ ದರದಲ್ಲಿ $220 ಏರಿಕೆಯಾಗಿದೆ. $24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,340 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ದರದಲ್ಲೂ $220 ಏರಿಕೆಯಾಗಿದೆ.